ಎಜೆ ನ್ಯೂಸ್ಗೆ ಸ್ವಾಗತ. ಅರಕೆರೆ ಕಾಳೆ ಬೆಳಗುಂದಿಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠೆ ಚೌಡಯ್ಯ ಜಯಂತಿ ಅಂಗವಾಗಿ ರಾಮ ಲಕ್ಷ್ಮಣ ಆಂಜನೇಯ ವೇಷಧಾರಿಗಳ ಅದ್ದೂರಿ ಮೆರವಣಿಗೆ. ಉಮೇಶ್ ಮುದ್ನಾಳ್. ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅಂಬಿಗರ ಚೌಡಯ್ಯ ಅವರ ಜಯಂತಿ ಅಂಗವಾಗಿ ತಾಲೂಕಿನ ಅರಕೆರೆ ಹಾಗೂ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಯ ಕಾಳೆ ಬೆಳಗುಂದಿ ಗ್ರಾಮದಲ್ಲಿ ರಾಮ ಲಕ್ಷ್ಮಣ ಮತ್ತು ಆಂಜನೇಯ ವೇಷಧಾರಿಗಳ ಮೆರವಣಿಗೆಯನ್ನ ಡೊಳ್ಳು ಭಜನಾ ತಂಡ ಹಲಿಗೆ ತಂಡಗಳೊಂದಿಗೆ ಗ್ರಾಮಗಳ ಪ್ರಮುಖ ರಸ್ತೆಯಲ್ಲಿ ಅದ್ದೂರಿಯಾಗಿ ಮಾಡಲಾಗಿದೆ. ಅರಕೆರೆ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ನಂತರ ಅಲ್ಲಿಂದ ನೂತನವಾಗಿ ನಿರ್ಮಾಣವಾಗಿರುವ ಅಂಬಿಗರ ಚೌಡಯ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್, ನಾವೆಲ್ಲರೂ ಕೂಡ ಅಯೋಧ್ಯೆಗೆ ಹೋಗಲು ಆಗುತ್ತಿಲ್ಲ. ಅದಕ್ಕಾಗಿ ಇಲ್ಲಿಯೇ ರಾಮ ಲಕ್ಷ್ಮಣ ಮತ್ತು ಆಂಜನೇಯ ದೇವರ ವೇಷ ಧರಿಸಿದ ಹಗಲು ವೇಷಧಾರಿಗಳ ಮೆರವಣಿಗೆ ಮಾಡುವ ಮೂಲಕ ರಾಮನ ಸ್ಮರಣೆ ಮಾಡಲಾಗಿದೆ ಎಂದರು. ನಂತರ ಕಾಳೆ ಬೆಳಗುಂದಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಚೌಡಯ್ಯ ಅವರ ದೇವಸ್ಥಾನವನ್ನ ಇಂದು ಜಯಂತಿ ದಿನದಂದೇ ಭವ್ಯವಾಗಿ ನಿರ್ಮಿಸಿರುವುದು ಒಳ್ಳೆಯ ಬೆಳವಣಿಗೆ. ದೇಗುಲ ನಿರ್ಮಿಸಿದ 5 ಹಿರಿಯರಿಗೆ ಸನ್ಮಾನಿಸಿದ ಸಮಾಜ ಬಾಂಧವರ ಕಾರ್ಯ ಶ್ಲಾಘನೀಯ ಎಂದರು. ಇನ್ನು ಸಮಾಜ ಬಾಂಧವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಅಂತ ಹೇಳಿದರು. ದೇವಸ್ಥಾನ ಕಟ್ಟಿದ್ದು ಸೂಕ್ತ ಆದರೆ ಕಾಂಪೌಂಡ್ ನಿರ್ಮಿಸಲು ಸರ್ಕಾರದ ವತಿಯಿಂದ ನೆರವು ಒದಗಿಸಲು ಶ್ರಮಿಸುವುದಾಗಿ ಹೇಳಿದರು. ಕಾಂಪೌಂಡ್ ಆವರಣದಲ್ಲಿ ಹೂಪತ್ರೆಯನ್ನ ಬೆಳೆಸಿ ಅದರಿಂದಲೇ ಪೂಜೆ ಮಾಡಬೇಕು ಅಂತ ಚೌಡಯ್ಯ ಅವರು ವಚನದಲ್ಲಿ ಹೇಳಿದಂತೆ ಪಾಲಿಸಬೇಕು ಎಂದರು. ಅರಕೆರೆ ಮತ್ತು ಕಳಬೆಳಗುಂದಿಯಲ್ಲಿ ಉಮೇಶ್ ಮುದ್ನಾಳ್ ಸರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲಿ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಒಂದು ಮೆರವಣಿಗೆ ಮಾಡೋಣ ಅಂತ ಹೇಳಿ ರಾಮ, ಆಂಜನೇಯ ಮತ್ತು ಲಕ್ಷ್ಮಣ ಅವರ 3 ಒಂದು ವೇಷಭೂಷಣವನ್ನು ಧರಿಸಿ ರೋಡ್ ಮೇಲೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ಮತ್ತು ಕಳಬೆಳಗುಂದಿಯಲ್ಲಿ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿ ಮತ್ತು ದೇವಸ್ಥಾನ ಉದ್ಘಾಟನೆಯಲ್ಲಿ ಕೂಡ ಈ ಒಂದು ರಾಮ, ಆಂಜನೇಯ ಮತ್ತು ಲಕ್ಷ್ಮಣ ಅವರ ಮೂರ್ತಿಯನ್ನು ವೇಷಭೂಷಣ ಮಕ್ಕಳೊಂದಿಗೆ ಧರಿಸಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಲಾಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗಿ ಸೇರ್ಲಿಕ್ಕಾಗಲ್ಲ. ಹಂಗಾಗಿ ಏನದ ನಮ್ಮ ಊರುಗಳಲ್ಲಿ ನಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಏನದಂದ್ರೆ ನಾವು ವಿಶೇಷವಾಗಿ ರಾಮನ ಫೋಟೋ ಇಡೋದು ಬೇಡ ಅಂತ ಕೇಸಿ ನಾವೇನದ ನಮ್ಮ ಮನುಷ್ಯರು ನಮ್ಮ ಇರ್ತಕ್ಕಂಥ ಜನರಿಗೆ ಏನದ ರಾಮ, ಲಕ್ಷ್ಮಣ ಮತ್ತು ಆಂಜನೇಯನೇನದ ವೇಷಭೂಷಗಳನ್ನು ಧರಿಸಿ ಅವ್ರನ್ನೇನದ ಪ್ರತಿ ರಸ್ತೆಯಲ್ಲಿ ಅಲಿಗಿ, ಡೀನ್ ಬಜಿ, ಡೊಳ್ಳು ಸಂಘಟ ಏನದಂದ್ರೆ ಯಾದಗಿರಿ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಮತ್ತು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮತ್ತು ಕಳಬೆಳಗುಂದಿ ಗ್ರಾಮದಲ್ಲಿ ವಿಶೇಷವಾಗಿ ಅಂಬಿಗರ ಚೌಡಯ್ಯನ ಮೂರ್ತಿ ಮತ್ತು ಆ ದೇವಸ್ಥಾನ ಉದ್ಘಾಟನೆ ಅಲ್ಲಿ ಕೂಡ ಏನಂದರೆ ಇವ್ರನ್ನೆಲ್ಲ ಪ್ರತಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಮತ್ತು ಇವ್ರಲಿಂತ ಏನಾದ್ರು ಗುಡಿ ಸುತ್ತ 9 ಸುತ್ತರಿಸಿಗೇಸಿ ವಿಶೇಷ ಪೂಜೆ ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇದು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಜೈ ಜೈ ರಾಮ್, ಜೈ ಶ್ರೀರಾಮ್, ಜೈ ಜೈ ರಾಮ್, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಕ್ಕಂಥ ವ್ಯವಸ್ಥೆ ಆಯಿತು. ಇವತ್ತು ನಾವು ಭಾಳ ಸಂತೋಷ ಇದು ವೇಷಭೂಷಣ ತಗೋದು ಇವರೇ ನಮಗೆ ರಾಮ, ಲಕ್ಷ್ಮಣ ಮತ್ತು ಆಂಜನೇಯ ಇಲ್ಲಿ ನಮ್ಮ ಸಂಘಟ ಇದ್ದಾರೆ ಅಂತಕ್ಕಂಥದ್ದು, ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಯಲ್ಲೇ ತಿರುಗಾಡ್ತಾರೆ ಅನ್ನೋ ದೃಷ್ಟಿಯಿಂದ ಗ್ರಾಮದಲ್ಲೆಲ್ಲ ಎಲ್ಲರೂ ನಿಂತು ಮತ್ತು ಬಡಬಗಲು ನಿಂತು ನೋಡ್ತಕ್ಕಂಥದ್ದೇ ಇದು ಅದ್ದೂರಿ ಆಗಿ ನಡೀತಕ್ಕಂಥ ಯಶಸ್ವಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಈ ವೇಳೆ ರಾಮನ ವೇಷಧಾರಿ ಚಂದ್ರು, ಲಕ್ಷ್ಮಣ ವೇಷದ ಹನುಮಂತ, ಆಂಜನೇಯ ವೇಷಧಾರಿ ಮೈಲಾರಿ ಸೇರಿದಂತೆ ಮಾರುತಿ ಶೇಖರ, ಉದ್ಯಮಿ ಹನುಮಂತ ಗುಜರಾತ್, ಪಾರ್ವತಿ ಸಿದ್ದಲಿಂಗಯ್ಯ ಸ್ವಾಮಿ, ಹಿರೇಮಠ ಸುರೇಶ್ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.